ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಮ್ಯಾಚ್ ನ ಸೋಲ್ತಾ ಇದ್ದಂಗೆನೆ ಮೊಹಮ್ಮದ್ ಅಮೀರ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ. ಅಪ್ಡೇಟ್ ನಂಬರ್ 1, ಅಭಿಷೇಕ್ ಶರ್ಮಾ ಬಗ್ಗೆನೇ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ನ ಎದುರಿಸ್ಬಿಟ್ಟಿದ್ರು ಮೊಹಮ್ಮದ್ ಅಮೀರ್ ಅವರು. ಯಾಕಂತಂದ್ರೆ ಹೇಳಿದ್ರಲ್ಲಪ್ಪ, ಇವ್ರು ರಿಲೇಟೆಡ್ ನೆಟ್ಟಿಗೆ ಒಂದು ಟೆಕ್ನಿಕ್ ಇಲ್ಲ, ಬಾಲ್ ನ ನಿಲ್ಸಕ್ ಬರೋದಿಲ್ಲ, ಏನು ಹೊಡೆದ್ಬಿಟ್ರೆ ಆಗೋಯ್ತಾ, ಎತ್ತು ಉಚ್ಚ ಹೋದಂಗೆಲ್ಲ ಸುಮ್ಮನೆ ಬ್ಯಾಟ್ ಎತ್ತುತ್ತಾ ಇದ್ರೆ ಆಗೋಯ್ತಾ, ಸಿಕ್ಸ್ ಹೊಡೆಯಕ್ ಹೋಗ್ಬಿಟ್ರೆ ಎಲ್ಲ ಬಾಲ್ ಆಗೋಯ್ತಾ, ಇದಾ ಬ್ಯಾಟಿಂಗು, ಬಾಲ್ ನಿಲ್ಸೋಂತ ತಾಕತ್ ಇರ್ಬೇಕು ಒಬ್ಬ ಪ್ಲೇಯರ್ ಆದವನಿಗೆ, ಆ ತಾಕತ್ತಿಲ್ಲ ಅಂತ ಹೇಳ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮು ಅಮೀರ್ಗೆ ಬಂದಿತ್ತು. ನಾವು ಅಮೀರ್ನ ಯಾವ ತರ ಟ್ರೀಟ್ ಮಾಡ್ತೀವಿ ಅಂದ್ರೆ ಅವ್ರು ಏನಿದೆಯೋ ಅದನ್ನೇ ಹೇಳ್ತಾರೆ. ಪಾಕಿಸ್ತಾನ್ ಪ್ಲೇಯರ್ ಆಗಿರ್ಲಿ, ಇಂಡಿಯಾ ಪ್ಲೇಯರ್ ಆಗಿರ್ಲಿ, ಯಾವುದೇ ಪ್ಲೇಯರ್ ಆಗಿರ್ಲಿ, ಅವ್ರು ಇರೋದನ್ನೇ ಹೇಳ್ತಾರೆ. ಒಂಥರ ಭೇದ ಭಾವ ಮಾಡೋದಿಲ್ಲ. ಸೊ ಇವ್ರಿಗೆ ಒಂಥರ ಫೇವ್ರೇಟ್ ಮಾಡುವಂಥದ್ದು, ಪಾಕಿಸ್ತಾನ ಅಂತ ಮಾತ್ರ ಇಲ್ಲ ಅವರು ಹಿಂಗೆ 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 ಅಂತ ಬಿಲ್ಡಪ್ ಕೊಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋದು, ಏನಿದೆಯೋ ಅದನ್ನೇ ಹೇಳ್ತಾರೆ. ಸೊ ಅದೇ ಪ್ರೂವ್ ಆಗ್ತಾ ಬಂದಿದೆ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ICC ಟೂರ್ನಮೆಂಟ್ ಅನ್ನೋದು ಯಾವ ತರ ಅಂದ್ರೆ ಪ್ಲೇಯರ್ನ ಎಕ್ಸ್ಪೋಸ್ ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ, ಹೌದು, ಲಾಸ್ಟ್ ಮ್ಯಾಚ್ ಹಂಗೆ ಅಲ್ವಾ, ಲಾಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ ಅಭಿಷೇಕ್ ಶರ್ಮಾಗೆ ಒಂದು ಟೂರ್ನಮೆಂಟ್ ಫುಲ್ ಅದೇ ತರ ಆಗ್ತಾ ಬರ್ತಾ ಇದೆ. ಬರೀ ಬಯಲಾಟರಲ್ ಸೀರೀಸ್ ಮಾತ್ರ ಅಂತಲ್ಲ, ICC ಟೂರ್ನಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಎಕ್ಸ್ಪೋಸ್ ಮಾಡುತ್ತೆ. ಇಲ್ಲಿ ಏನ್ ಮುಖ್ಯ ಅಂದ್ರೆ ಪೇಷನ್ಸ್ ಮುಖ್ಯ, ತಾಳ್ಮೆ ಮುಖ್ಯ ಪ್ಲೇಯರ್ಗೆ. ಅಂದ್ರೆ ತಾಳ್ಮೆ ಅಂದ್ರೆ ಫುಲ್ ಟುಕು ಆಡಬೇಕು ಅಂತಲ್ಲ, 20 ಓವರ್ ಫುಲ್ ಯಾವ ಶಾಟ್ ನ ಹೆಂಗ್ ಆಡ್ಬೇಕು, ಯಾವ ಬಾಲ್ ನ ಹೆಂಗ್ ಹೊಡಿಬೇಕು, ಯಾವ ಟೈಮಲ್ಲಿ ಹೆಂಗ್ ಆಡ್ಬೇಕು, ಇದು ಸಿಕ್ಕಾಪಟ್ಟೆ ಮುಖ್ಯ. ಇದನ್ನ ತಾಳ್ಮೆ ಅಂತ ಅಂತಾರೆ. ಯಾವ ಟೈಮಲ್ಲಿ ಅಗ್ರೆಸಿವ್ ಆಗಿ ಆಡ್ಬೇಕು, ಯಾವ ಟೈಮಲ್ಲಿ ಡಿಫೆನ್ಸ್ ಆಡ್ಬೇಕು, ಯಾವ ಟೈಮಲ್ಲಿ ಯಾವ ಶಾಟ್ ನ ಆಡ್ಬೇಕು, ಯಾವ ಕಡೆ ಹೊಡಿಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದು ಅಭಿಷೇಕ್ ಶರ್ಮಾಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ, ಅಂಡ್ ಎಕ್ಸ್ಪೋಸ್ ಕೂಡ ಮಾಡುತ್ತೆ. ಇದಕ್ಕೆ ನಾವು ರೆಡಿ ಆಗಿರ್ಬೇಕು ಅಂತ ಹೇಳಿದರೆ. ಸೊ ವೆಲ್ ಅಂಡ್ ಗುಡ್, ಚೆನ್ನಾಗೇನೆ ಹೇಳ್ತಾ ಇದಾರೆ. ಇದನ್ನ ಕಲ್ತ್ಕೊಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಅಭಿಷೇಕ್ ಶರ್ಮಾ ಹೇಳ್ತಾರೆ, ನಿಂದೆಲ್ಲ ಯಾವನ್ ಕೇಳ್ತಾನೆ ಆಗಿರೋ, ನನ್ನ ನಾಟ ಅಂತ. ಅಪ್ಡೇಟ್ ನಂಬರ್ 2, ನಿನ್ನೆ ಮ್ಯಾಚ್ ನಡೀತಾ ಇರೋ ಟೈಮಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಚೆ ಕಡೆ ಬಂದಿದ್ದೇನು ಅಂತಂದ್ರೆ, ವಿರಾಟ್ ಕೊಹ್ಲಿ ರಿಲೇಟೆಡ್. ಇಂಡಿಯಾ ವರ್ಲ್ಡ್ ಕಪ್ಸ್ ಅಂತ ಬಂದಾಗ, T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ 160+ ಟಾರ್ಗೆಟ್ ನ ಚೇಸ್ ಡೌನ್ ಮಾಡೇ ಇಲ್ಲ. ವಿರಾಟ್ ಕೊಹ್ಲಿ ಇಲ್ದಂಗೆ ಚೇಸ್ ಡೌನ್ ಮಾಡೇ ಇಲ್ಲ. ವಿರಾಟ್ ಕೊಹ್ಲಿನ ಚೇಸ್ ಡೌನ್ ಮಾಡೋದು ಕಡೆವರೆಗೂ ನಿಂತ್ಕೊಂಡು 160+ ಸ್ಕೋರ್ ಅಂತ ಬಂದಾಗ, ಅದು ಒಂದು ಸೌತ್ ಆಫ್ರಿಕಾ ಅಗೇನ್ಸ್ಟ್ 2014 ಅಂತ ಕಾಣಿಸುತ್ತೆ. ಅವಾಗ 72 ಹೊಡೆದಿರ್ತಾರೆ. ಅಂಡ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ 82 ಯಾರ ತಾನೇ ಮರೀತಾರೆ. ಅಂಡ್ ಇವ್ರ ಅಗೇನ್ಸ್ಟ್ ಪಾಕಿಸ್ತಾನ ಅಗೇನ್ಸ್ಟ್ 82 2022 ವರ್ಲ್ಡ್ ಕಪ್ ಅಲ್ಲಿ ಯಾರ ತಾನೇ ಮರೀತಾರೆ. ಅದು ಕೂಡ 160 ಟಾರ್ಗೆಟ್ ಇತ್ತು. ಸೊ ಈ ತರ ಒಂದು ಸ್ಟ್ಯಾಟ್ಸ್ ಯಾರಿಗೂ ಕೂಡ ಇಲ್ಲ. ವಿರಾಟ್ ಕೊಹ್ಲಿ ಇದ್ರೆ ಮಾತ್ರ ಇದು ಚೇಸ್ ಡೌನ್ ಆಗುತ್ತೆ ಅನ್ನೋ ತರ. ಸೊ ಕತೆ ನೋಡ್ಕೊಂಡ್ರೆ T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಇದ್ರೆ ಮಾತ್ರ 160+ ಟಾರ್ಗೆಟ್ ನ ಚೇಸ್ ಮಾಡಿರೋದು. ಇನ್ ಕೇಸ್ ಏನಾದ್ರು ಲಾಸ್ಟ್ ಮ್ಯಾಚ್ ಇಂಡಿಯಾ ಗೆದ್ಬಿಟ್ಟಿತ್ತು ಅಂತಂದ್ರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್, ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಇಲ್ದಂಗೆ ಗೆದ್ದಿರಂಗ್ ಆಗ್ಬಿಟ್ಟಿರೋದು. ಅಪ್ಡೇಟ್ ನಂಬರ್ 3, ಸ್ಟ್ರೀಕ್ ಬ್ರೇಕ್ ಡೌನ್ ಆಗಿದೆ ನಮ್ಮ ಟೀಮ್ ಇಂಡಿಯಾದು. 17 ಮ್ಯಾಚ್ ನ ಸ್ಟ್ರೀಕ್ ಏನಿತ್ತು ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಬ್ರೇಕ್ ಡೌನ್ ಆಗಿದೆ ನನ್ನ ಮ್ಯಾಚ್ ನ ಸೋಲೋದ್ರ ಮೂಲಕ. ಲಾಸ್ಟ್ 30 ಮ್ಯಾಚ್ ನ ಗಮನಿಸ್ತು ಅಂತಾನೆ ನಾವು ಸೋತಿರೋದು ಕೇವಲ 2 ಮ್ಯಾಚ್. ಲಾಸ್ಟ್ ಸೋತಿದ್ದು ಬಂದು ಅದು ODI ವರ್ಲ್ಡ್ ಕಪ್ಸ್ 2023 ಆಸ್ಟ್ರೇಲಿಯಾ ಅಗೇನ್ಸ್ಟ್ ಸೋತಿದ್ವಲ್ಲ, ಅಲ್ಲಿ ಸೋತಾದ ನಂತರ ಇಲ್ಲೇ ಸೋತಿರೋದು ಅವರು ಸೌತ್ ಆಫ್ರಿಕಾ ಅಗೇನ್ಸ್ಟು. ಸೊ ಸೌತ್ ಆಫ್ರಿಕಾದವ್ರು ತೋರಿಸಿದ್ದಾರೆ, ನೀವೇ ಹೆಚ್ಚು ಏನು ಒಂಥರ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತಂದ್ರೆ, ಇಂಡಿಯಾ ಮುಂದೆ ಯಾರೂ ಇಲ್ಲ, ಇಂಡಿಯಾದೇ ವರ್ಲ್ಡ್ ಕಪ್ಪು ಅನ್ನೋ ಥರ ಇತ್ತು. ಬಟ್ ನಿಮಗೂ ಕೂಡ ಸೋಲು ಉಣಿಸ್ತೀವಿ ಅಂತ ತೋರಿಸಿರೋದು ಸೌತ್ ಆಫ್ರಿಕನ್ ಟೀಮು. ಸ್ಟ್ರೀಕು ಬ್ರೇಕ್ ಆಗಿದೆ, 17 ಮ್ಯಾಚ್ ನ ಸ್ಟ್ರೀಕು. ಸಂಜು ಸ್ಯಾಮ್ಸನ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ದಾರೆ ಮೊಹಮ್ಮದ್ ಕೇಫ್ ಅವರು. ಇಂಡಿಯಾದ ಬ್ಯಾಟಿಂಗ್ ಗಮನಿಸ್ತು ಅಂತಂದ್ರೆ ಬರೀ ಲೆಫ್ಟ್ ಹ್ಯಾಂಡರ್ಸ್ ತುಂಬವ್ರೆ. ಸೂರ್ಯ ಮತ್ತೆ ಪಾಂಡ್ಯ ಬಿಡ್ತು ಅಂತಾರೆ ಎಲ್ಲವರಪ್ಪ. ಎಲ್ಲಿ ಇಲ್ಲಿ ಕಾಂಬಿನೇಷನ್ ಕಾಣಿಸ್ತಾ ಇಲ್ವಲ್ಲ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಒಂಥರ ಸ್ಟೆಬಿಲೈಸ್ ಮಾಡೋ ತರ ಕಾಣಿಸ್ತಾನೆ ಇಲ್ವಲ್ಲ ಇಲ್ಲಿ. ಇದನ್ನ ಹಿಂಗ್ ಬಿಟ್ಟಿರೋದ್ರಿಂದಾನೆ ಆಪೋನೆಂಟ್ ಗಳು ಡಾಮಿನೇಟ್ ಮಾಡ್ತಾ ಇರೋದು. ನಮ್ಮ ವಿಕೆಟ್ ಗಳು ಕೊಲಾಪ್ಸ್ ಆಗೋದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮಿಕ್ಸ್ ಇತ್ತು ಅಂತಂದ್ರೆ ಇಲ್ಲಿ ಬೌಲರ್ಸ್ ಗಳು ಪ್ಲಾನ್ ಮಾಡ್ಕೊಂಡು ಅಷ್ಟೇನಾಗಿ ಬರೋದಿಕ್ ಆಗೋದಿಲ್ಲ. ಇಲ್ಲಿ ಪ್ಲಾನ್ ಯಾವಾಗ ಮಾಡ್ಕೊಂಡ್ ಬರ್ತಾರೆ ಅಂತಂದ್ರೆ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರಲ್ಲ, ಅವಾಗ ಸಖತ್ತಾಗಿ ಪ್ಲಾನ್ ನ ಮಾಡ್ಕೊಂಡ್ ಬರ್ತಾರೆ. ಯಾವ ತರ ಪೇಸ್ ಹಾಕ್ಬೇಕು ಅಂಡ್ ಯಾವ ತರ ಆಫ್ ಸ್ಪಿನ್ ತಗೋಬರ್ಬೇಕು, ಯಾವ ತರ ಸ್ಪಿನ್ ಹ್ಯಾಂಡಲ್ ಮಾಡಬೇಕು, ಏನೇನ್ ಹಾಕ್ಬೇಕು ಬೌಲರ್ಗೆ ಅಂತ ಈಸಿ ಆಗುತ್ತೆ ಬೌಲರ್ಸ್ ಗಳಿಗೆ, ಫೀಲ್ಡರ್ಸ್ಗೂ ಕೂಡ ಈಸಿ ಆಗುತ್ತೆ. ಸೊ ಇದು ನನ್ನ ಪ್ರಕಾರ ತಪ್ಪು. ಅಂಡ್ ಸಂಜು ಸ್ಯಾಮ್ಸನ್ ಕರ್ಕೊಂಡ್ಬರ್ಬೇಕು ನೆಕ್ಸ್ಟ್ ಮ್ಯಾಚ್ ಅಂತ ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇದು ಮ್ಯಾಚ್ಗಿನ ಮುಂಚೆ ಹೇಳಿರೋದಂತ ಕಾಣಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್. ಅಪ್ಡೇಟ್ ನಂಬರ್ 5, ನಿನ್ನೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ರು ಸಂಜಯ್ ಮಂಜ್ರೇಕರ್ ಆಗಲಿ, ಆಕಾಶ್ ಚೋಪ್ರಾ ಆಗಲಿ, ಟ್ವೀಟ್ ಮೂಲಕ ಅವರ ಕೋಪನ ಈಚೆ ಕಡೆ ಹಾಕಿದ್ದಾರೆ. ಅದೇ ಅಕ್ಷರ್ ಪಟೇಲ್ನ ಈಚೆ ಕಡೆ ಹಾಕಿದ್ದು. ಎಕ್ಸ್ಕ್ಲೂಷನ್ ಇದೆ, ಸಿಕ್ಕಾಪಟ್ಟೆ ಕೋಪ ಬರ್ಸ್ಬಿಡ್ತು. ಇನ್ಫ್ಯಾಕ್ಟ್ ನನಗೂ ಕೂಡ ಕೋಪ ಬರ್ಸ್ಬಿಟ್ಟಿತ್ತು. ಯಾಕೆಂದ್ರೆ ಇಂಥ ಪ್ಲೇಯರ್ನ ಏನೋ ಗುರು ಬಿಟ್ಟವ್ರೆ. ವಾಷಿಂಗ್ಟನ್ ಸುಂದರ್ಗೂ ಅಕ್ಷರ್ ಪಟೇಲ್ಗೂ ಎಲ್ಲಿಂದ ಎಲ್ಲಿಗೆ ಗುರು, ಸಿಕ್ಕಾಪಟ್ಟೆ ಬೆಟರ್ ಪ್ಲೇಯರು ಅಕ್ಷರ್ ಪಟೇಲ್. ಅಟ್ ಎನಿ ಗಿವನ್ ಡೇ ವಾಷಿಂಗ್ಟನ್ ಸುಂದರ್ಗೆ ಕಂಪೇರ್ ಮಾಡ್ತು ಅಂತಂದಾಗ, T20s ಅಂತ ಬಂದಾಗ ಫೈನಲ್ ಆಡಿದ್ದೆಲ್ಲ ನೆನಪಿಲ್ವಾ ಗುರು? ಅವ್ರಿಲ್ಲ ಅಂದ್ರೆ ವರ್ಲ್ಡ್ ಕಪ್ ಗೆಲ್ತಾ ಇರಲಿಲ್ಲ. ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಅಕ್ಷರ್ ಪಟೇಲ್ ಇಲ್ಲ ಅಂದ್ರೂ ಕೂಡ ನಾವು ವರ್ಲ್ಡ್ ಕಪ್ ಗೆಲ್ತಾ ಇರಲಿಲ್ಲ. ಅದು ತಲೆ ಇಲ್ವಾ ಇವರಿಗೆ? ವೈಸ್ ಕ್ಯಾಪ್ಟನ್ ತಗೊಂಡೋಗ್ಬಿಟ್ಟು ಈಚೆ ಹಾಕಿದ್ರಲ್ಲ.
ಕೇಶವ್ ಮಹಾರಾಜ್ನ ನೋಡಿ ಅಲ್ಲಿ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ಗಳು ಇದ್ರು ಕೂಡ ಇಂಡಿಯಾ ಕಡೆ ಕೇಶವ್ ಮಹಾರಾಜ್ನ ಆಡಿಸ್ತಾ ಇದ್ದಾರೆ ಸೌತ್ ಆಫ್ರಿಕಾದವರು. ಇಲ್ಲಿ ಜಸ್ಟ್ ಬಿಕಾಸ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ಗಳು ಸ್ವಲ್ಪ ಜನ ಇದಾರೆ, ಇವ್ರ ಕಡೆ ಸ್ವಲ್ಪ ಜನ ಇದಾರೆ ಅಂತ ಅನ್ನೋ ಮಾತ್ರಕ್ಕೆ ಇವ್ರು ಅಕ್ಷರ್ ಪಟೇಲ್ನ ಆಡಿಸಬಾರ್ದು ಅನ್ನೋ ತರ ಯಾವ ತರ ನಿರ್ಧಾರ ಮಾಡ್ತೀರಾ ನೀವು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಹೌದು ಗುರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮ್ಯಾಟ್ರ್ ಆಗಲ್ಲ ಅಂತ ಇವರಲ್ಲಿ 6-7 ಜನ ಲೆಫ್ಟ್ ಹ್ಯಾಂಡರ್ಸ್ ಆಡಿಸ್ತಾವ್ರಲ್ಲಿ ಬ್ಯಾಟರ್ಗಳನ್ನ. ಬೌಲಿಂಗ್ ಅಲ್ಲಿ ಯಾಕೆ ಹುಡುಕ್ತಾ ಇದ್ದೀರಾ ಇವರು ಅಂತ ಗೊತ್ತಾಗ್ತಾ ಇಲ್ಲ. ಬೌಲಿಂಗ್ ಅಲ್ಲಿ ಈ ಕಾಂಬಿನೇಷನ್ ಯಾಕೆ ಹುಡುಕ್ತಾ ಇದ್ದೀರಾ, ಬ್ಯಾಟಿಂಗ್ ಅಲ್ಲಿ ಹುಡುಕ್ತಾ ಇರೋದನ್ನ ಸಿಲಿ ಅಂತ ಅನಿಸ್ತಷ್ಟೇ. ಅಕ್ಷರ್ ಪಟೇಲ್ ಆಡ್ಬೇಕು ನೆಕ್ಸ್ಟ್ ಮ್ಯಾಚ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.